ನಾವಿವತ್ತು ಸುವರ್ಣಪತ್ರ ವಿದ್ಯುದರ್ಶಿಕೆಯ ಕಾರ್ಯನಿರ್ವಹಣೆಯನ್ನು ತಿಳ್ಕೊಳ್ಳುವ. ಇದು ಸುವರ್ಣಪತ್ರಿಕೆ ವಿದ್ಯುದರ್ಶಕದಲ್ಲಿ ಇದು ಗಾಜಿನ ಬಾಟಲ್ ಇದೆ. ಇದು ಸುವರ್ಣಪತ್ರಿಕಾ ವಿದ್ಯುದರ್ಶಿಕೆ ಅಂದ್ರೆ ಅದನ್ನ ಜಾಗೃತಿಯನ್ನ ಕಂಡುಹಿಡಿಯಲು ಉಪಯೋಗಿಸುತ್ತಾರೆ. ಇದು ಗಾಜಿನ ಬಾಟಲ್ ಇದೆ. ಇದು ಸುವರ್ಣಪತ್ರಿಕಾ ವಿದ್ಯುದರ್ಶಿಕೆ ಇದೆ. ಆಮೇಲೆ ಇದು ಒಂದು ಜಾಗೃತಿಯಾದ ಒಂದು ವಸ್ತುವಿದೆ, ಜಾಗೃತಿಯುಕ್ತ, ಅದು ಧನ ಜಾಗೃತಿ ಇದೆ. ಇದು ಒಂದು ಧಾತುವಿನ ನಾಬ್ ಇದೆ. ಈಗ ಅಂದ್ರೆ ಧನ ಜಾಗೃತಿಯುಕ್ತ ಒಂದು ವಸ್ತುವನ್ನ, ಒಂದು ಪದಾರ್ಥವನ್ನ ಈ ನಾಬಿಗೆ ಸ್ಪರ್ಶಿಸಿದಾಗ ಎಲ್ಲ ಧನ ಜಾಗೃತಿಯು ಇಲ್ಲಿ ಹರಿದು ಅದೇನಾಗ್ತದೆ, ಸಜಾತಿಯ ಜಾಗೃತಿಯಾಗಿ ಅದು ವಿಕರ್ಷಣೆಗೆ ಒಳಗಾಗ್ತದೆ. ಈಗ ಇಲ್ಲಿ ವಿಜಾತಿಯ ಜಾಗೃತಿ ಈಗ ಏನಾಯ್ತು, ಆಕರ್ಷಣೆಗೆ ಒಳಗಾಗ್ತದೆ. ನೋಡಿ, ಈಗ ಗೋಲ್ಡ್ ಲೀಫ್ ಈಗ ಆಕರ್ಷಣೆಗೆ ಒಳಗಾಗಿ ಅದು ಮುದುಡಿತು. ಈಗ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳೇ, ಈಗ ಇದು ಒಂದು ಧನ ಜಾಗೃತಿದ ವಸ್ತು ಇದೆ. ಇಲ್ಲಿ ಇದನ್ನ ಈ ಪದಾರ್ಥದ ಎಲ್ಲ ಧನ ಜಾಗೃತಿಯು ಈ ಧಾತುವಿನ ತಂತಿಯ ಮೂಲಕ ಹರಿದು, ಹಾಗಾಗಿ ಇಲ್ಲೇನಾಯ್ತು, ಇಲ್ಲಿ ವಿಕರ್ಷಣೆ ಆಯ್ತು. ಈಗ ಮತ್ತೆ ಪುನಃ ರಣ ಜಾಗೃತಿ ಇರುವ ವಸ್ತುವನ್ನ ಇದನ್ನ ತಂದಾಗ ಈಗ ಮತ್ತೆ ಪುನಃ ಇಲ್ಲಿ ಆಕರ್ಷಣೆ ಆಯ್ತು. ಯಾಕಂದ್ರೆ ರಣ ಮತ್ತು ಧನ ಜಾಗೃತಿ ಎರಡು ಇದೆ. ಈಗ